ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಗುಪ್ತ ರಾಜಮನೆತನದ ಇತಿಹಾಸವನ್ನ ನಾವು ಸಣ್ಣದಾಗಿ ತಿಳ್ಕೊಂತ ಹೋಗೋಣ. ಮೌರ್ಯ ಸಾಮ್ರಾಜ್ಯದ ಪತನದ ನಂತರ ಭಾರತವನ್ನ ಆಳ್ವಿಕೆ ಮಾಡಿದಂತಹ ಖ್ಯಾತಿ ಗುಪ್ತರಿಗೆ ಸಲ್ಲತ್ತೆ. ಸುಮಾರು 100 ವರ್ಷಗಳ ನಂತರದಲ್ಲಿ ಅಂದ್ರೆ ಸಾಮಾನ್ಯ ಶಕ 300ರಿಂದ 600ರವರೆಗೆ ಗುಪ್ತರು ಆಳ್ವಿಕೆಯನ್ನ ಮಾಡಿರ್ತಾರೆ. ಪಾಟಲಿಪುತ್ರ ಇವರ ರಾಜಧಾನಿಯಾಗಿತ್ತು. ಹಾಗೆ ಗರುಡ ರಾಜ ಲಾಂಛನ. ಶ್ರೀಗುಪ್ತನಿಂದ ಈ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಆ ನಂತರದಲ್ಲಿ ಘಟೋತ್ಕಚಗುಪ್ತ ಹಾಗೂ ಚಂದ್ರಗುಪ್ತ, 1ನೇ ಚಂದ್ರಗುಪ್ತ. 1ನೇ ಚಂದ್ರಗುಪ್ತನ ಕಾಲದಲ್ಲಿ ಒಂದು ತಾರೀಕು ಪದ್ಧತಿಯನ್ನು ಆತ ಜಾರಿಗೆ ತರ್ತಾನೆ. ಅದನ್ನ ನಾವು ಗುಪ್ತ ಶಕೆ ಅಂತ ಹೇಳಿ ಕರಿತೇವೆ. 1ನೇ ಚಂದ್ರಗುಪ್ತನ ನಂತರದಲ್ಲಿ ಸಿಂಹಾಸನವನ್ನ ಅಲಂಕರಿಸಿದ ದೊರೆಯನ್ನ ನಾವು ಈ ಒಂದು ಗುಪ್ತ ಸಂತತಿಯ ಶ್ರೇಷ್ಠ ದೊರೆ ಅಂತ ಹೇಳಿ ಕರಿತೇವೆ. ಆತನೇ ಸಮುದ್ರಗುಪ್ತ. ಸಾಮಾನ್ಯ ಶಕ 335ರಲ್ಲಿ ಸಿಂಹಾಸನವನ್ನ ಅಲಂಕರಿಸಿದಂತಹ ಸಮುದ್ರಗುಪ್ತ ಸಾಕಷ್ಟು ಮಹತ್ವಾಕಾಂಕ್ಷೆಯ ಸಾಮ್ರಾಟನಾಗಿರ್ತಾನೆ. ಇಡೀ ಭಾರತವನ್ನ ಆಳ್ವಿಕೆ ಮಾಡಬೇಕು ಅನ್ನುವಂತಹ ಆಸೆಯನ್ನ ಆತ ಹೊಂದಿರ್ತಾನೆ. ಸೊ ಆ ಕಾರಣಕ್ಕಾಗಿ ಆತ ಕೈಗೊಂಡಂತದ್ದು ದಿಗ್ವಿಜಯಗಳು. ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನ ನೀಡುವಂತಹ ಒಂದು ಶಾಸನ ಸಿಗುತ್ತೆ. ಅದನ್ನ ಬರೆಸಿದ್ದು ಆತನ ದಂಡನಾಯಕ ಹಾಗೂ ಆಸ್ಥಾನ ಕವಿಯಾದಂತಹ ಹರಿಸೇನ. ಅಲಹಾಬಾದಿನ ಸ್ತಂಭ ಶಾಸನ ಅಂತ ಹೇಳಿ ಕರೀತಾರೆ. ಈ ಅಲಹಾಬಾದಿನ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತನ ದಂಡಯಾತ್ರೆಗಳನ್ನ 4 ಭಾಗಗಳಾಗಿ ವಿಭಜನೆಯನ್ನ ಮಾಡ್ತಾರೆ. ಉತ್ತರದ ದಂಡಯಾತ್ರೆಯಲ್ಲಿ ಸಮುದ್ರಗುಪ್ತ ತನ್ನ ಸೇನೆಯೊಂದಿಗೆ ಹೋಗಿ ಆರ್ಯವರ್ತ ಅಂದ್ರೆ ಗಂಗಾ ಮತ್ತು ಯಮುನಾ ಒಂದು ಬಯಲು ಪ್ರದೇಶ ಏನಿತ್ತು ಅಲ್ಲಿದ್ದಂತಹ 9 ಸಾಮ್ರಾಜ್ಯಗಳನ್ನ ವಶಪಡಿಸ್ಕೊಂತ ಹೋಗ್ತಾನೆ. 9 ರಾಜರನ್ನ ಆತ ಈ ಒಂದು ದಂಡಯಾತ್ರೆಯಲ್ಲಿ ಸೋಲಿಸ್ತಾನೆ. ನಂದಿನ್, ಬಲವರ್ಮ, ಚಂದ್ರವರ್ಮ, ನಾಗದತ್ತ, ನಾಗಸೇನ, ಗಣಪತಿ ನಾಗ, ಅಚ್ಯುತ, ಮತಿಲ, ರುದ್ರದೇವ ಅನ್ನುವಂತ ರಾಜರುಗಳು ಇಲ್ಲಿ ಸಮುದ್ರಗುಪ್ತನಿಂದ ಸೋಲಲ್ಪಡ್ತಾರೆ. ಮುಂದೆ ಅರಣ್ಯ ರಾಜ್ಯಗಳ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. ವಿಂಧ್ಯ ಪರ್ವತದಲ್ಲಿ ಇರುವಂತಹ ಅರಣ್ಯ ರಾಜ್ಯಗಳು ಅಂದ್ರೆ ಇವತ್ತಿನ ಮಧ್ಯಪ್ರದೇಶ. ಅಲ್ಲಿ ಬಾಗೇಲ್ಖಂಡ್, ರೇವಾ, ನಾಗ್ಪುರ ಹಾಗೂ ಜಬಲ್ಪುರ್ ಪ್ರದೇಶಗಳೇನಿತ್ತು ಈ ಪ್ರದೇಶಗಳನ್ನ ಈ ಅರಣ್ಯ ರಾಜ್ಯಗಳ ಆಕ್ರಮಣದಿಂದ ಸಮುದ್ರಗುಪ್ತ ಗುಪ್ತ ಸಾಮ್ರಾಜ್ಯದ ಜೊತೆಯಲ್ಲಿ ಅದನ್ನ ಸೇರಿಸ್ತಾರೆ. ಮುಂದೆ ದಕ್ಷಿಣದ ದಂಡಯಾತ್ರೆಯನ್ನ ಮಾಡುವಂತ ಸಂದರ್ಭದಲ್ಲಿ ಸೇನೆಯೊಂದಿಗೆ ಸುಮಾರು 3000 ಮೈಲಿಗಳಷ್ಟು ಕ್ರಮಿಸಿದಂತಹ ಸೇನೆ ಇಲ್ಲಿ 12 ಜನ ರಾಜರನ್ನ ಸೋಲಿಸ್ತಾ ಹೋಗುತ್ತೆ. ಕೆಲವು ರಾಜರುಗಳು ಅಂತಂದ್ರೆ ಈ ಕೋಸಲದ ಮಹೇಂದ್ರ ಆಗಿರ್ಬೋದು, ಕಂಚಿಯ ವಿಷ್ಣುಗೋಪ ಆಗಿರ್ಬೋದು, ದೇವರಾಷ್ಟ್ರದ ಕುಬೇರ ಆಗಿರ್ಬೋದು, ಹಾಗೆ ಮಹಾಕಾಂತಾರದ ವ್ಯಾಗರಾಜ ಆಗಿರ್ಬೋದು, ಹೀಗೆ ಹಸ್ತಿವರ್ಮ, ವೆಂಗಿಯ ಹಸ್ತಿವರ್ಮ ಇವರೆಲ್ಲರೂ ಕೂಡ ದಕ್ಷಿಣದ ದಂಡಯಾತ್ರೆಯಲ್ಲಿ ಸಮುದ್ರಗುಪ್ತನಿಂದ ಸೋಲಲ್ಪಟ್ಟಂತಹ ರಾಜರುಗಳು. 4ನೇ ಹಂತದ ದಂಡಯಾತ್ರೆ. ಇಲ್ಲಿ ಸಮುದ್ರಗುಪ್ತ ಗಡಿ ರಾಜ್ಯಗಳ ಮೇಲೆ ಆಕ್ರಮಣವನ್ನು ಮಾಡಿ ಸುಮಾರು 4 ಪ್ರಾಂತ್ಯಗಳನ್ನ ಅವರು ವಶಪಡಿಸ್ಕೊಂತಾರೆ. ಅಸ್ಸಾಮಿನ ಕಾಮರೂಪ, ಬಂಗಾಳದ ಸಮತಟ, ಪಂಜಾಬಿನ ಕಾತ್ರಿಪುರ ಹಾಗೂ ರೋಹಿಲ್ಖಂಡ್ ಅನ್ನುವಂಥ ಪ್ರದೇಶಗಳು ಗುಪ್ತ ಸಾಮ್ರಾಜ್ಯದ ಜೊತೆಯಲ್ಲಿ ವಿಲೀನಗೊಳಿಸುತ್ತೆ ಈ ಒಂದು ಗಡಿ ರಾಜ್ಯಗಳ ಆಕ್ರಮಣದಿಂದ. 4 ಹಂತದ ಒಂದು ದಂಡಯಾತ್ರೆಗಳ ಮೂಲಕವಾಗಿ ಸಮುದ್ರಗುಪ್ತ ಇಡೀ ಭಾರತದ ಮೇಲೆ ತನ್ನ ಒಂದು ಅಧಿಕಾರ ಸ್ಥಾಪನೆ ಮಾಡ್ತಾನೆ. ಉತ್ತರದಲ್ಲಿ ಕಾಶ್ಮೀರದಿಂದ ಹಿಡಿದು ನಮ್ಮ ದಕ್ಷಿಣದ ತಮಿಳುನಾಡಿನವರೆಗೂ, ಹಾಗೆ ಪೂರ್ವದಲ್ಲಿ ಬಂಗಾಳದಿಂದ ಹಿಡಿದು ಪಶ್ಚಿಮದ ಪಂಜಾಬಿನವರೆಗೂ ಗುಪ್ತ ಸಾಮ್ರಾಜ್ಯದ ಒಂದು ವಿಸ್ತರಣೆ ಈ ಕಾಲಘಟ್ಟದಲ್ಲಿ ಆಗತ್ತೆ. ಈ ಎಲ್ಲ ದಿಗ್ವಿಜಯಗಳ ನಂತರದಲ್ಲಿ ಸಮುದ್ರಗುಪ್ತ ಅಶ್ವಮೇಧ ಯಾಗವನ್ನು ಕೂಡ ಕೈಗೊಳ್ತಾರೆ. ಆ ಕಾರಣಕ್ಕಾಗಿ ಅಶ್ವಮೇಧ ಪರಾಕ್ರಮ ಅನ್ನುವಂಥ ಬಿರುದನ್ನು ಕೂಡ ಇವರು ಅಲಂಕರಿಸ್ತಾರೆ. ಇಷ್ಟೆಲ್ಲ ರಾಜಕೀಯ ಸಾಧನೆಗಳ ಜೊತೆಯಲ್ಲಿ ಸಮುದ್ರಗುಪ್ತ ಒಬ್ಬ ಸಂಗೀತಗಾರನಾಗಿ, ಕವಿಯಾಗಿ, ವಿದ್ವಾಂಸನಾಗಿ ಹಾಗೂ ಸಾಹಿತ್ಯಕ್ಕೆ ಪೋಷಣೆಯನ್ನು ಕೂಡ ಆತ ನೀಡಿರ್ತಾನೆ. ಈ ಕಾರಣದಿಂದಾಗಿ ಆತನಿಗೆ ಕವಿರಾಜ ಅನ್ನುವಂಥ ಬಿರುದು ಕೂಡ ಇತ್ತಂತೆ. ಹೀಗೆ ಸುಮಾರು 40 ವರ್ಷಗಳ ಕಾಲ ದೀರ್ಘ ಆಡಳಿತವನ್ನ ನೀಡಿದಂತ ಸಮುದ್ರಗುಪ್ತ ಗುಪ್ತ ಸಂತತಿಯ ಶ್ರೇಷ್ಠ ದೊರೆಯಾಗಿ ಕಂಡು ಬರ್ತಾನೆ. ಥ್ಯಾಂಕ್ ಯು.